ತಿಂಗಳಾಯ್ತು ಊರ್ ಲೈಟ್ ಬಂತು. ಈಗ ಬಂದು ನೀವು ಫೋನ್ ಮಾಡಿದಾಗ ಬಿಚ್ಕೊಂಡು ಹೋಗಿರೋದೆಲ್ಲ ಬೆಂಗಳೂರು ಹೋಗಿದಾವೆ, ರಿಪೇರಿಗೆ ಹೋಗಿದಾವೆ, ಬರ್ತವೆ ಅಂತಾರೆ. ಎಲ್ಲ ಬಿಚ್ಕೊಂಡು ಹೋಗಿದಾವೆ, ಬೆಂಗಳೂರು ಹೋಗಿದಾವೆ, ಬರ್ತಾವೆ. ಆ TC-ನ ವಾಟರ್ ಪ್ಯಾಂಟಿಂಗ್ ಬಳಸ್ದಂಗೆ ತಗೊಂಡೋಗ್ಬಿಟ್ಟು ಇಟ್ಬಿಟ್ಟಿರೋದು ಇವತ್ತವರೆಗೂ ಯಾವುದೇ ಕಲೆಕ್ಷನ್ ಆಗಿಲ್ಲ, ಯಾವುದೇ ತರದ್ದು ಕಲೆಕ್ಷನ್ ಇಲ್ಲ ನೋಡ್ರಿ. TC ಕಳುವಾಗಿ ವರ್ಷವಾದ್ರೂ ಕಳ್ಳರನ್ನ ಹಿಡಿದಿಲ್ಲ ಅಧಿಕಾರಿಗಳು. ಮೂಲಭೂತ ಸೌಕರ್ಯವಿಲ್ಲ ಎಂದು ಗ್ರಾಮಸ್ಥರ ಗಂಭೀರ ಆರೋಪ. ಎಸ್ ವೀಕ್ಷಕರ, ಪಾವಗಡದ ಹುಲಿಬೆಟ್ಟ ಗ್ರಾಮದಲ್ಲಿ TC ಕಳುವಾಗಿ 1 ವರ್ಷ ಆದರೂ TC ಕಳ್ಳರನ್ನ ಹಿಡಿಯುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಅಲ್ಲದೆ ಈ ಗ್ರಾಮದಲ್ಲಿ ಇಂದಿಗೂ ಮೂಲಭೂತ ಸೌಕರ್ಯ ಎಂಬುದು ಮರೀಚಿಕೆಯಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿ ಗಂಭೀರ ಆರೋಪವನ್ನ ಮಾಡಿದ್ರು. ಊರಾಗೆ TN ಪೇಟೆ ಗೋಪಾಲ ಬಂದ್ರೆ ಅವಾಗ ಏನೋ ಸ್ವಲ್ಪ ಕ್ಲೀನ್ ಮಾಡಿಲ್ಲ, ಇದಕ್ಕೆ ಎತ್ಕೊಂಡು ಹೋಗ್ರಿ ಹಬ್ಬದಲ್ಲಿ ಅಂತ ಹೇಳಿದ್ರೆ, ಯಾರು ನೀವು ಫೋನ್ ಮಾಡಿ ಗಾಡಿ ಬಿಡಂಗ ಯಾರು ನೀವು ಅಂತ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅವರೇ. ಹೌದು, ಪಾವಗಡ ಪಟ್ಟಣಕ್ಕೆ ಹಾಗೂ ಪಂಚಾಯಿತಿಗೆ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಗ್ರಾಮ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿ ಗ್ರಾಮವಾಗಿ ಮಾರ್ಪಾಟಾಗಿದೆ. ತಾಲೂಕಿನ ರೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹುಲಿಬೆಟ್ಟ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಒದಗಿಸಿಕೊಡಿ ಎಂದು ಅಧಿಕಾರಿಗಳ ಬಳಿ ರೈತರು ಹಾಗೂ ಗ್ರಾಮಸ್ಥರು ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರೂ ಕ್ಯಾರೆಯಂತಿಲ್ವಂತೆ. ಹೀಗಾಗಿ ಪ್ರಜಾಶಕ್ತಿ ಟಿವಿ ಮುಂದೆ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನು ಈ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ವಿದ್ಯುತ್ ದೀಪಗಳಂತೂ ಸುಮಾರು 6 ತಿಂಗಳಿನಿಂದ ಕೆಟ್ಟೋಗಿ ಹತ್ಕೊಳ್ತಾ ಇಲ್ಲ. ಇತ್ತ JGM ನೀರು ಇಲ್ಲಿಯವರೆಗೂ ಈ ಗ್ರಾಮಕ್ಕೆ ಬಂದೇ ಇಲ್ವಂತೆ. ಅಲ್ಲದೆ ಓವರ್ ಹೆಡ್ ಟ್ಯಾಂಕ್ನಲ್ಲಿ ನೀರು ಪೋಲಾಗಿ ಮನೆಗಳಿಗೆ ನೀರು ನುಗ್ತಾ ಇದೆ. ಇಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಅಧಿಕಾರಿಗಳು ಕ್ಯಾರೆಯಂತಿಲ್ವಂತೆ. ಇದೇ ಕಾರಣಕ್ಕೆ ದಿನನಿತ್ಯ ನಮ್ಮ ಗ್ರಾಮದ ರೈತರು ಜನರು ಪರದಾಡುವಂತಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನವನ್ನ ಹೊರಹಾಕಿದ್ರು. ಒಂದು 6-7 ತಿಂಗಳಿಂದ ಹೋಗಿದ್ವು ಬಲ್ಪೆಲ್ಲ. ಈಗ ನಾನು ನಿನ್ನೆ ನಿಮಗೆ ಫೋನ್ ಮಾಡಿರೋದಕ್ಕೆ ಅವ್ರು ಇವತ್ತು ಬಂದು ಎಲ್ಲ ತಕೊಂಡು ಹೋಗಿ ನಾಳೆ ಆಗ್ತೀವಿ ಅಂತ ಬಂದಿದ್ದಾರೆ. ಇನ್ನು ಈ ಗ್ರಾಮದಲ್ಲಿ ಈ ಹಿಂದೆ TC ಕಳವಾಗಿತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ವರದಿಯನ್ನ ಮಾಡಿತ್ತು. ಇದರ ಹಿಂದೆ ದೊಡ್ಡ ಜಾಲವೇ ಇರುವ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಆದರೆ TC ಕಳ್ಳರು ಯಾರು ಎಂಬುದು ಗೊತ್ತಿದ್ರೂ ಸಹ ಪ್ರಭಾವಿಗಳು ಅಧಿಕಾರಿಗಳ ರಕ್ಷಣೆ ನೀಡುತ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಲ್ಲದೆ ಶುದ್ಧ ನೀರು ಘಟಕದ ಸುತ್ತಲೂ ಅವ್ಯವಸ್ಥೆಯ ತಾಣವಾಗಿ ಮಾರ್ಪಾಟಾಗಿದೆ. ಈ ಹಿಂದೆ ಇದ್ದಂತಹ PDO ರವಿ ಚರಂಡಿ ನಿರ್ಮಾಣಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿಸಿದ್ರು. ಆದರೆ ಆ ಅನುದಾನವು ಎಲ್ಲಿಯೂ ಉಪಯೋಗ ಆಗಿಲ್ಲ. ಹೀಗಾಗಿ ಅದು ವಾಪಸ್ ಹೋಗಿದೆ. ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ರು. ಸುಮಾರು ಅಂದ್ರೆ ಒಂದು ವರ್ಷ ಆಯಿತು ಸರ್ ಚಾಲನೆ ಕೊಟ್ಟು JGMಗಿಲ್ಲಿ. ಯಾವುದೇ ಥರದ್ದು JGM ನೀರೇ ಬರ್ತಾ ಇಲ್ಲ. ಮತ್ತು ನೋಡಿದ್ರೂ ಸುಮಾರು ಅಂದರೆ ಒಂದು 20ರಿಂದ 25 ಮನೆಗಳಿಗೆ ನಲ್ಲಿನೇ ಇಲ್ಲ. ಎಲ್ಲ ನಾವು ಮಾಡಿದ್ದೀವಿ ಅಂತಂದೆಲ್ಲ ನಮ್ಮೂರಿಂದನೇ ಉದ್ಘಾಟನೆ ಮಾಡಿದ್ರು. ಇದುವರೆಗೂ ನಮ್ಗೆ ಯಾವುದೇ ಥರದ JGM ನೀರು ಬರ್ತಿಲ್ಲ. ಇಲ್ಲಿ ನಮ್ಮೂರಲ್ಲಿರೋ ಬೋರ್ಗಳನ್ನ ಕಲೆಕ್ಷನ್ ಕೊಟ್ಬಿಟ್ಟು ಆ ನೀರನ್ನ ಅದು ನಮಗೆ ರಿಟರ್ನ್ ಬಿಡ್ತವ್ರೆ. ತುಂಗಭದ್ರಾ ಅನ್ನೋದು ಯಾವುದೇ ನೀರು ನಮಗೆ ಬಂದಿಲ್ಲ. ನಮ್ಮೂರಿಂದನೇ ಓವರ್ ಟ್ಯಾಂಕಿಗೆ ಕೊಡೋದು, ನಮ್ಮೂರಿಂದ ನೀರು ಅದನ್ನೇ ನಲ್ಲಿಗಳಿಗೆ ಬಿಡೋದು. ಕೆಲವು ನಲ್ಲಿಗಳಿಗೂ ಅದನ್ನು ಬರ್ತಾ ಇದ್ದಾವೆ, ಕೆಲವು ನಲ್ಲಿಗಳಿಗೆ ಬರಲ್ಲ. ಅದನ್ನು ಸುಮಾರು ಅಂದರೆ ಒಂದು 20ರಿಂದ 25 ಮನೆಗಳಿಗೆ ನೀರೇ ಇಲ್ಲ. ಅದನ್ನ ಎಷ್ಟು ಹೇಳಿದ್ರು ಅವ್ರು ಯಾರು ಕಿವಿಲಿ ಹಾಕಂತಿಲ್ಲ. ನಲ್ಲಿಗಳು ಹಾಕಿಲ್ವಾ? ನಲ್ಲಿಗಳು ಹಾಕಿಲ್ಲಣ್ಣ, ಇದುವರೆಗೂ ಮನೆಗಳಿಗೆ ನಲ್ಲಿನೇ ಹಾಕಿಲ್ಲ. ಆ ಥರ ಪ್ರಾಬ್ಲಮ್ ಆಗಿದೆ. ಮತ್ತು ವಾಟರ್ ಫಿಲ್ಟ್ರಿಂದು ಸುಮಾರು ಅಂದರೆ ಅವರು ಬಸವಲಿಂಗಪ್ಪರು ಯಾರು ಸರ್ ಅವರು ಮೊನ್ನೆ JGMದು ಏನೋ ಲೀಕ್ ಆಗಿದೆ ಅಂತಂದು ಬಂದಿದ್ರು. ವಾಟರ್ ಫಿಲ್ಟರ್ ಹತ್ರ ನಿಲ್ಲಿಸಿ ಹೇಳಿದ್ದೀನಿ, ಸರ್ ಈ ಥರ ನಮಗೆ ಪ್ರಾಬ್ಲಮ್ ಆಗಿದೆ ಸರ್, ಈ ಥರ ಎಲ್ಲ ನೀರು ನಮ್ಗೆ ಬರ್ತಾ ಇಲ್ಲ, ನಾವು ಪಾಗೋಡಕ್ಕೆ ಹೋಗ್ಬೇಕು ಸರ್, ಸುಮಾರು 3 ಕಿಲೋಮೀಟ್ರ್ ಹೋಗ್ಬೇಕು ಸರ್, ಯಾರು ಗಾಡಿ ಇಲ್ದಿರೋರು ಇದ್ದಾರೆ, ಮುದುಕರು ಅಂಥವ್ರು ಇದ್ದಾರೆ, ಇದು ನೋಡ್ರಿ ಸರ್ ಅಂತಂದ್ರೆ, ಇದು ನೋಡ್ರಪ್ಪ ನಾವು ಪಂಚಾಯತಿ ಹ್ಯಾಂಡ್ ಓವರ್ ಕೊಟ್ಟಿದ್ದೀವಿ ಅಂತಂದು ಅವರು ಬಸವಲಿಂಗಪ್ಪ ಅವರು ಹೇಳಿದ್ರು. ಪಂಚಾಯತಿಯಲ್ಲಿ ಹೋಗಿ ಅರ್ಜಿ ಮುಖಾಂತರ ಕೊಟ್ಟಿದ್ದೀವಿ, ಪಂಚಾಯತಿಯಿಂದ ಬಸವಲಿಂಗಪ್ಪವ್ರಿಗೂ ಒಂದು ಅರ್ಜಿನ ಕೊಟ್ಟಿದ್ದೀನಿ, ಎಲ್ಲ ಖುದ್ದ ಪತ್ರಗಳು ನನ್ನ ಹತ್ರ ಇದ್ದಾವೆ ಸರ್. ಆದರೂ ಯಾರು ರೆಸ್ಪಾನ್ಸೇ ಮಾಡ್ತಿಲ್ಲ. ಬಾಬು ಗೋಪಾಲ ಬಂದು ಇಲ್ಲಿ ಗಲಾಟೆ ಮಾಡಿ PDO ಎಲ್ಲ ಬಂದು ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ.
ನೀರು ಒಂದೂವರೆ ತಿಂಗಳಾಯ್ತು. ನೀರು ಕ್ಲೀನ್ ಹೇಳಿದ್ರೆ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡ್ಕೊಂಡು ಹೋಗಿರೋದು. ಗಾಡಿ ನಿಲ್ಸಿದ್ದಾರೆ ಇಲ್ಲಿ ಅಂತ ಅವ್ರು ಜಾಡಮಲ್ಲಿ ಅವ್ರು ಫೋನ್ ಮಾಡಿದಾಗ ಅವ್ರು ಬೈಕ್ ಹಾಕೊಂಡು ಬಂದು ಗಾಡಿ ಹೆಂಗ್ ನಿಲ್ಸ್ತಾ ಇದೀರಿ ನೀವು, ಯಾರ್ದಂತ ಗಾಡಿ ನಿಲ್ಸ್ತಾ ಇದೀರಿ ಅಂತ ಬಂದು ಗಲಾಟೆ ಮಾಡ್ಕೊಂಡು ಹೋಗಿರೋದು. ಒಟ್ನಲ್ಲಿ ಏನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನ ಪರಿಹರಿಸಿ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಕೆಲಸವನ್ನ ಮಾಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ. 6 ತಿಂಗಳಾಯ್ತು ಊರ್ ಲೈಟ್ ಬಂತು. ಈಗ ಬಂದು ನೀವು ಫೋನ್ ಮಾಡಿದಾಗ ಬಿಚ್ಕೊಂಡು ಹೋಗಿರೋದೆಲ್ಲ ಬೆಂಗಳೂರು ಹೋಗಿದಾವೆ, ರಿಪೇರಿಗೆ ಹೋಗಿದಾವೆ, ಬರ್ತಾವೆ ಅಂತಾರೆ. ಎಲ್ಲ ಬಿಚ್ಕೊಂಡು ಹೋಗಿದಾವೆ, ಬೆಂಗಳೂರು ಹೋಗಿದಾವೆ, ಬರ್ತಾವೆ. ಆ TC-ನ ವಾಟರ್ ಪ್ಲಾಂಟಿಂಗ್ ಬಳಸ್ದಂಗೆ ತಗೊಂಡೋಗ್ಬಿಟ್ಟು ಇಟ್ಬಿಟ್ಟಿರೋದು ಇವತ್ತವರೆಗೂ ಯಾವುದೇ ಕಲೆಕ್ಷನ್ ಆಗಿಲ್ಲ, ಯಾವುದೇ ತರದ್ದು ಕಲೆಕ್ಷನ್ ಇಲ್ಲ ನೋಡ್ರಿ.